ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಉಳಿದವರ ಬಂಧನಕ್ಕೆ ಬಲೆ ಬೀಸಿರುವ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಾಮೆಂಟ್. ಮೊನ್ನೆ ವಿಜಯಲಕ್ಷ್ಮಿ ರೆಬಲ್, ಇವತ್ತು ಇಬ್ಬರು ಅರೆಸ್ಟ್. ಕಳೆದ ತಿಂಗಳು ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ದೊಡ್ಡ ವಾರ್ ನಡೆದಿತ್ತು. ಕಿಚ್ಚ ನಾವು ಯುದ್ಧಕ್ಕೆ ರೆಡಿ ಅಂತ ವಾರ್ ಡಿಕ್ಲೇರ್ ಮಾಡ್ತಿದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಿಯಾಕ್ಷನ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಜಯ್ಗೆ ಅಶ್ಲೀಲ ಕಾಮೆಂಟ್ಗಳ ಕಾಟ ಶುರುವಾಗಿತ್ತು. ಇದೀಗ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಸುದೀಪ್ ಫ್ಯಾನ್ಸ್ ಹೆಸರಲ್ಲಿ ಕೆಟ್ಟ ಕಾಮೆಂಟ್ಗಳನ್ನ ಹಾಕಿದ್ದ ಇಬ್ಬರು ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ. ತಮ್ಮ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದವರ ಬಗ್ಗೆ ವಿಜಯಲಕ್ಷ್ಮಿ ಡಿಸೆಂಬರ್ 24ರಂದು ಸಿಸಿಬಿ ಸೈಬರ್ ಕ್ರೈಂಗೆ ದೂರು ಕೊಟ್ಟಿದ್ರು. 18 ಅಕೌಂಟ್ಗಳ ಸ್ಕ್ರೀನ್ ಶಾಟ್, ವಿಡಿಯೋ, ಕಾಮೆಂಟ್ಗಳ ಲಿಂಕ್ ಸಮೇತ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಆದ್ರೆ ಒಂದು ವಾರ ಕಳೆದರೂ ಪೊಲೀಸರು ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಅಂತ ಮೊನ್ನೆಯಷ್ಟೇ ಆಕ್ರೋಶ ಹೊರಹಾಕಿದ್ರು. ಕಾನೂನು ಎಲ್ರಿಗೂ ಒಂದೇ ಅಂದ್ಕೊಂಡಿದ್ದೆ, ಆದ್ರೆ ಬೇರೊಬ್ಬ ಮಹಿಳೆಯ ದೂರಿಗೆ ಪೊಲೀಸರು ಕ್ವಿಕ್ ಆಕ್ಷನ್ ತಗೊಂಡಿದ್ರು. ನನ್ನ ಕಂಪ್ಲೇಂಟ್ಗೆ ನೋ ರಿಯಾಕ್ಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಕೆಂಡಾಕಾರಿದ್ರು. ಇದರ ಬೆನ್ನಲ್ಲೇ ಪೊಲೀಸರು ಇಬ್ಬರು ಆಸಾಮಿಗಳನ್ನ ಎತ್ತಾಕೊಂಡು ಬಂದಿದ್ದಾರೆ. ಬೆಂಗಳೂರಿನಲ್ಲೇ ನೆಲೆಸಿದ್ದ ದಾವಣಗೆರೆ ಮೂಲದ ಸಾಫ್ಟ್ವೇರ್ ಎಂಜಿನಿಯರ್ ನಿತಿನ್, ಚಿಕ್ಕಬಾಣವಾರ ನಿವಾಸಿಯಾಗಿರೋ ಆಟೋ ಚಾಲಕ ಚಂದ್ರಶೇಖರ್ ಎಂಬುವರನ್ನ ಬಂಧಿಸಿ ಕರೆತಂದಿದ್ದಾರೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿಗಳು ತಮ್ಮ ಕಾಮೆಂಟ್ ಡಿಲೀಟ್ ಮಾಡಿದ್ರು. ಆದ್ರೆ ಐಪಿ ಅಡ್ರೆಸ್ ಮೂಲಕ ಪೊಲೀಸರು ಈ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸರು ತಗೊಂಡಿದ್ದಾರೆ. ಸದ್ಯಕ್ಕೆ ಇಬ್ಬರು ಮಾತ್ರ ಲಾಕ್ ಆಗಿದ್ದಾರೆ. ಉಳಿದ ಕಿಡಿಗೇಡಿಗಳ ಪತ್ತೆಗೂ ಖಾಕಿ ಬಲೆ ಬೀಸಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಾಮೆಂಟ್. ಮೊನ್ನೆ ವಿಜಯಲಕ್ಷ್ಮಿ ರೆಬಲ್, ಇವತ್ತು ಇಬ್ಬರು ಅರೆಸ್ಟ್. ಕಳೆದ ತಿಂಗಳು ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ದೊಡ್ಡ ವಾರ್ ನಡೆದಿತ್ತು. ಕಿಚ್ಚ ನಾವು ಯುದ್ಧಕ್ಕೆ ರೆಡಿ ಅಂತ ವಾರ್ ಡಿಕ್ಲೇರ್ ಮಾಡ್ತಿದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಿಯಾಕ್ಷನ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಜಯ್ಗೆ ಅಶ್ಲೀಲ ಕಾಮೆಂಟ್ಗಳ ಕಾಟ ಶುರುವಾಗಿತ್ತು. ಇದೀಗ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಸುದೀಪ್ ಫ್ಯಾನ್ಸ್ ಹೆಸರಲ್ಲಿ ಕೆಟ್ಟ ಕಾಮೆಂಟ್ಗಳನ್ನ ಹಾಕಿದ್ದ ಇಬ್ಬರು ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ. ತಮ್ಮ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದವರ ಬಗ್ಗೆ ವಿಜಯಲಕ್ಷ್ಮಿ ಡಿಸೆಂಬರ್ 24ರಂದು ಸಿಸಿಬಿ ಸೈಬರ್ ಕ್ರೈಂಗೆ ದೂರು ಕೊಟ್ಟಿದ್ರು. 18 ಅಕೌಂಟ್ಗಳ ಸ್ಕ್ರೀನ್ ಶಾಟ್, ವಿಡಿಯೋ, ಕಾಮೆಂಟ್ಗಳ ಲಿಂಕ್ ಸಮೇತ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಆದ್ರೆ ಒಂದು ವಾರ ಕಳೆದರೂ ಪೊಲೀಸರು ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಅಂತ ಮೊನ್ನೆಯಷ್ಟೇ ಆಕ್ರೋಶ ಹೊರಹಾಕಿದ್ರು. ಕಾನೂನು ಎಲ್ರಿಗೂ ಒಂದೇ ಅಂದ್ಕೊಂಡಿದ್ದೆ, ಆದ್ರೆ ಬೇರೊಬ್ಬ ಮಹಿಳೆಯ ದೂರಿಗೆ ಪೊಲೀಸರು ಕ್ವಿಕ್ ಆಕ್ಷನ್ ತಗೊಂಡಿದ್ರು. ನನ್ನ ಕಂಪ್ಲೇಂಟ್ಗೆ ನೋ ರಿಯಾಕ್ಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಕೆಂಡಾಕಾರಿದ್ರು. ಇದರ ಬೆನ್ನಲ್ಲೇ ಪೊಲೀಸರು ಇಬ್ಬರು ಆಸಾಮಿಗಳನ್ನ ಎತ್ತಾಕೊಂಡು ಬಂದಿದ್ದಾರೆ. ಬೆಂಗಳೂರಿನಲ್ಲೇ ನೆಲೆಸಿದ್ದ ದಾವಣಗೆರೆ ಮೂಲದ ಸಾಫ್ಟ್ವೇರ್ ಎಂಜಿನಿಯರ್ ನಿತಿನ್, ಚಿಕ್ಕಬಾಣವಾರ ನಿವಾಸಿಯಾಗಿರೋ ಆಟೋ ಚಾಲಕ ಚಂದ್ರಶೇಖರ್ ಎಂಬುವರನ್ನ ಬಂಧಿಸಿ ಕರೆತಂದಿದ್ದಾರೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿಗಳು ತಮ್ಮ ಕಾಮೆಂಟ್ ಡಿಲೀಟ್ ಮಾಡಿದ್ರು. ಆದ್ರೆ ಐಪಿ ಅಡ್ರೆಸ್ ಮೂಲಕ ಪೊಲೀಸರು ಈ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸರು ತಗೊಂಡಿದ್ದಾರೆ.
ಸದ್ಯಕ್ಕೆ ಇಬ್ಬರು ಮಾತ್ರ ಲಾಕ್ ಆಗಿದ್ದಾರೆ. ಉಳಿದ ಕಿಡಿಗೇಡಿಗಳ ಪತ್ತೆಗೂ ಖಾಕಿ ಬಲೆ ಬೀಸಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.